ನಮ್ಮ ಮಮ್ಮಿ ಹಬ್ಬಕ್ಕೆ ಹೋಗ್ತಾ ಇದ್ದಾರೆ. ಸೊ ನನ್ನ ಕಸಿನ್ ಬಂದಿದ್ದಾನೆ ಕರ್ಕೊಂಡು ಹೋಗೋಕ್ಕೆ ಅಂತ. ಅಲ್ಲಿ ಊರಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಕಾರಲ್ಲಿ. ಸೊ ಇಲ್ಲಿ ಮಮ್ಮಿನ ಪಿಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಕಸಿನ್ ನಮ್ಮ ದೊಡ್ಡಮ್ಮನ ಮಗ ಬಂದಿದ್ದ. ಸೊ ನಮ್ಮ ಬುಜ್ಜಿ ಅಂತೂ ನಮ್ಮ ಮಮ್ಮಿನ ಡ್ರಾಪ್ ಮಾಡೋದಕ್ಕೆ ಅಂತ ಕೆಳಗಡೆವರೆಗೂ ಹೋಗಿ ಅವ್ರಿಗೆ ಮುತ್ತು ಕೊಟ್ಟು ಆಮೇಲೆ ಗೇಟೆಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಾನೆ. ಅವ್ನು ಹಂಗೇನೆ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಮುತ್ತು ಕೊಟ್ಬಿಡ್ತಾನೆ. ಅದು ಅವ್ನಿಗೆ ಅಭ್ಯಾಸ. ಅವ್ನಿಗೆ ಯಾರು ಇಷ್ಟ ಅವರಿಗೆಲ್ಲ ಮುತ್ತು ಕೊಡಲೇಬೇಕು ಅವನು. ಸೊ ಇವಾಗ ಮಮ್ಮಿ ಹೋಗ್ತಾ ಇದ್ದಾರೆ ಊರಿಗೆ. ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೊರಗಡೆ ನಿಂತಿದ್ದೀನಲ್ವ, ಫುಲ್ ಗಾಳಿ. ಸ್ನಾನನೂ ಮಾಡಿದೆ, ಹೇರು ಹಂಗೆ ಡ್ರೈ ಆಗೋಯ್ತು. ಮಮ್ಮಿ ಇವತ್ತು ನಮ್ಮ ಚಿಕ್ಕಮ್ಮನ ಮನೆ ಹಬ್ಬ ಇದೆ, ಮಾರಿ ಹಬ್ಬ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸೊ ಬುಜ್ಜಿ ಕಳ್ಸೋದಕ್ಕೆ ಹೋಗಿದ್ದ ಅಲ್ವಾ, ಸ್ಕೂಲಿಂದ ಇವಾಗ ಬಂದ್ರಾ? ಸರಿ ಸ್ಲಿಪ್ಪರ್ ಬಿಡು, ನಡಿ ಇವಾಗ ಊಟ ಮಾಡು. ಏನು ಬೇಕು ನಮ್ಮ ಬುಜ್ಜಿಗೆ? ಏನೋ ಬೇಕಂತ. ಏನು ಬೇಕು? ಮೊಟ್ಟೆ ದೋಸೆ, ಎಗ್ ದೋಸೆ ಬೇಕಾ? ಮಾಡಿಕೊಡ್ತೀನಿ ಇವಾಗ. ಸೊ ಕಂಪ್ಲೀಟ್ ಡ್ರೈ ಆಯಿತು ಹೇರು. ನಡಿ ನಡಿ ನಡಿ. ಇವಾಗ ಬುಜ್ಜಿಗೆ ಎಗ್ ದೋಸೆ ಬೇಕಂತೆ. ಅವನು ಬೆಳಿಗ್ಗೆ ದೋಸೆ ಮಾಡಿಕೊಟ್ಟಿದ್ದೆ, ಅವರೆಲ್ಲ ಹಬ್ಬಕ್ಕೆ ಹೋಗ್ತಾರಲ್ಲ ಅಂದ್ಬಿಟ್ಟು ಅಡುಗೆ ಏನು ಮಾಡಿಲ್ಲ. ಇವಾಗ ದೋಸೆಗೆ ಅದು ಬ್ಯಾಟರ್ ಇದೆ. ಇವಾಗ ಹೋಗಿ ನನಗೆ ಬುಜ್ಜಿಗೆ ಇಬ್ರಿಗೂ ಎಗ್ ದೋಸೆ ಮಾಡ್ಕೊತೀನಿ. ಬಿಡು ಮಗನೇ, ನಾನು ಮಾಡ್ತೀನಿ ಇವಾಗ. ಎಗ್ ದೋಸೆ ಮಾಡ್ತೀನಿ ಬನ್ನಿ. ಎಗ್ ದೋಸೆ ಹೆಂಗೆ ಮಾಡೋದು ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದೇ ಚಿಕ್ಕದಾಗಿ ಎಗ್ ಹಾಕ್ಬಿಟ್ಟು ದೊಡ್ಡದಾಗಿ ದೋಸೆ ಹಾಕೋದು. ಸೊ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ಹೆಂಗೆ ವಿಂಡೋ ಹತ್ರ ಒಂದು ಹ್ಯಾಂಡ್ ಕರ್ಚಿಪ್ ಇದೆ, ಅದಕ್ಕೆ ನಾನು ಅದನ್ನು ನಿಲ್ಲಿಸಿರ್ತೀನಿ ಯಾವಾಗ್ಲೂ. ನನಗೆ ಹೆಂಗೆ ಬೇಕು ಹಂಗೆ ನಿಲ್ಲಿಸ್ಕೋಬೋದು. ಟ್ರೈಪಾಡ್ ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ನಾನು ಹಾಗೆ ಕ್ಯಾಶುವಲಾಗಿ ಮಾತಾಡ್ತಾ ಇರ್ತೀನಲ್ವ, ಸೊ ಹಾಗಾಗಿ. ಏನದು ಮಗನೇ ನಿನ್ನ ಬ್ರಷ್ ಯಾವ ಹೊಸದು ಅಲ್ಲಿ? ಸೊ ಇವಾಗ ಹಬ್ಬ ಸೀಸನ್ ಆಗಿರೋದ್ರಿಂದ ಎಲ್ಲ ಮಾರಿ ಹಬ್ಬ, ಎಲ್ಲ ಕಡೆ ಫಂಕ್ಷನ್ಸು ಹೋಗಲೇಬೇಕು. ಸೊ ಹಂಗಾಗಿ ಹೋಗ್ತಾ ಇರ್ತಾರೆ ನಮ್ಮ ಮನೇಲಂತೂ. ಇನ್ನು ನಮ್ಮದು ಮಾರಿ ಹಬ್ಬ ಇದೆ, ನೆಕ್ಸ್ಟ್ ವೀಕಲ್ಲಿದೆ. ತಾತ ಅವ್ರದ್ದು ನಿನ್ನೆ ಆಯಿತು, ಇವತ್ತು ಒಂದು. ಅದು ಎಲ್ಲ ಸಿಂಪಲ್ಲಾಗಿ ಮಾಡ್ಕೋತಾರೆ. ಇದು ಒಂದೊಂದು ಹಬ್ಬ ಗ್ರ್ಯಾಂಡಾಗಿ ಅಷ್ಟೇ. ಹಂಗೇನೋ ಬಿಡ್ತು ಗೈಸ್. ಈಗ ಟ್ರೈಪಾಡ್ ಫಿಕ್ಸ್ ಮಾಡಿ ಇವಾಗ ದೋಸೆ ಮಾಡೋದು ಹೇಳ್ತೀನಿ. ಫಸ್ಟು ಎಗ್ ತಗೊಬೋಣ ಫ್ರೆಶಿಂದ. ಎಗ್ ದೋಸೆ ಚೆನ್ನಾಗಿರುತ್ತೆ ಒಂಥರ, ಅವಾಗವಾಗ ತಿನ್ನೋದಕ್ಕೆ. ಯಾವಾಗಲೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಅವಾಗವಾಗ ತಿನ್ನೋದಕ್ಕೆ. ಅದು ವಾಶ್ ಮಾಡಿಬಿಟ್ಟು ಉಜ್ಬೇಕು ಆಮೇಲೆ, ಆಯಿತಾ? ಯಾಕೆ ವಾಶ್ ಮಾಡಬಾರ್ದು? ಹೊಸದಲ್ವಾ, ನೀನು ಬ್ರಷ್ ಮಾಡಬೇಕಾದ್ರೆ ವಾಶ್ ಮಾಡಬೇಕು. ಯಾವಾಗಲೂ ಯಾಕೆ ವಾಶ್ ಮಾಡಬಾರ್ದು? ಮಾಡಬೇಕು, ಮಾಡಬಾರ್ದು ಅಲ್ಲ. ಯಾಕೆ ಮಾಡಬಾರ್ದು? ಮಾಡಬೇಕು. ವಾಶ್ ಯಾಕೆ ಮಾಡಬಾರ್ದು? ಮಾಡಿದ್ರೆ ಎಲ್ಲರೂ. ಸೊ ಫ್ರೆಂಡ್ಸ್, ಇವಾಗ ಏನಿಲ್ಲ, ತವಾ ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ನೀರನ್ನ ಚಿಮುಕಿಸ್ಬೇಕು. ಹಾಂ, ಸೌಂಡ್ ಬೇಡ ಮಗನೆ, ವಿಡಿಯೋ ಮಾಡ್ತೀನಿ. ಬೇಡ ಬೇಡ, ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಹೆಂಚಕ್ಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಿಗೆ ನಾವು ದೋಸೆ ಹಿಟ್ಟನ್ನು ಹಾಕಬೇಕು. ಅಂದರೆ ನಾನು ಹಾಕೋದು, ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಅಂದರೆ ತಿಕ್ಕಾಗೂ ಮಾಡ್ಕೋಬೋದು, ತಿನ್ನಾಗೂ ಮಾಡ್ಕೋಬೋದು, ಅದರಲ್ಲಿ ಏನಿಲ್ಲ. ಅದ್ರ ಮೇಲೆ ಒಂದು ಲೇಯರ್ ದೋಸೆ ಏನು ಮೊಟ್ಟೆ ಬರುತ್ತೆ ಅಲ್ವಾ, ಸೊ ಹಾಗಾಗಿ ಇದು ಹಿಂಗಾಗಿದೆ. ಚೂರೇ ಚೂರು ಕೊಟ್ಕೋ, ತುಂಬ ಕೊಡಬೇಡ. ಸೊ ಸ್ವಲ್ಪ ಆಯಿಲ್ನ ಹಾಕ್ತೀನಿ. ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಇವಾಗ ಎಗ್ ತಗೊಳ್ಳೋಣ. ಅಂದರೆ ಎಗ್ ಈ ಸ್ಟೇಜಲ್ಲೇ ಹಾಕಬೇಕು. ಫಸ್ಟ್ ಸ್ವಲ್ಪ ಕಮ್ಮಿ ಮಾಡು. ಸೊ ನಮ್ಮ ಮನೆ ಎಗ್ಗಂತೂ ಯಾವಾಗಲೂ ಸ್ಟಾಕ್ ಇರುತ್ತೆ. ಅಂದರೆ ಒಂದು ದೋಸೆಗೆ ಒಂದು ಎಗ್ಗು ಬೇಜಾನು, ಜಾಸ್ತಿನೂ ಹಾಕೋಬೋದು, ನಿಮ್ಮಿಷ್ಟ. ಬಟ್ ನಾನು ಒಂದೇ ಹಾಕೋದು. ಸೊ ಇವಾಗ ಈ ಸ್ಟೇಜಿಗೆ ಬಂದ ತಕ್ಷಣ ಎಗ್ನ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಸ್ಪ್ರೆಡ್. ಓಕೆ, ಸ್ಪ್ರೆಡ್ ಮಾಡೋಣ. ಇನ್ನೊಂದು ಎಗ್ ಹಾಕ್ಬೇಕಾ? ಇಲ್ಲ, ಅಷ್ಟೇ. ಸೊ ಇದನ್ನು ನೀಟಾಗಿ ದೋಸೆಗೆ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಎಗ್ ದೋಸೆ ಅಲ್ವಾ, ಕಂಪ್ಲೀಟ್ ದೋಸೆಲೆಲ್ಲ ಸ್ಪ್ರೆಡ್ ಆದ್ರೇ ಚೆನ್ನಾಗಿರುತ್ತೆ.
ಇದು ಒಂಥರ ಇವಾಗ ನಾನು ಜಾಸ್ತಿ ತಿನ್ನಲ್ಲ, ಬುಜ್ಜಿನೂ ಕೇಳಿದೆ ಮತ್ತು ನನಗೂ ಒಂಥರ ಏನೋ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಓಕೆ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು ಅಂದರೆ ಆಪ್ಷನಲ್, ಹಾಕಲೇಬೇಕು ಅಂತ ಏನಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿಗೆ ಸ್ವಲ್ಪ ಸಾಲ್ಟು ನಾವು ದೋಸೆಗೂ ಹಾಕಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ, ಇದು ಎಗ್ಗಿಗೆ ಮಾತ್ರ. ಸೊ ಇದೆರಡು ಒಟ್ಟಿಗೆ ಕುಕ್ ಆಗಬೇಕು. ಇವಾಗ ದೋಸೆ ಅಂತೂ ಕ್ರಿಸ್ಪಾಗಿ ಆಗಿರುತ್ತೆ, ನಾವು ಆಯಿಲ್ ಎಲ್ಲ ಹಾಕಿರ್ತೀವಿ, ಮತ್ತು ದೋಸೆದು ಹಾಕಿದ ಮೇಲೆ ಅಲ್ವಾ ಇದ್ರ ಮೇಲೆ ಹಾಕೋದು ಎಗ್ನ. ಸ್ವಲ್ಪ ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ, ಯಾಕಂದರೆ ಎಗ್ಗದು ಕೂಡ ಮೇಲ್ಗಡೆ ಸ್ವಲ್ಪ ಬಾಯ್ಲ್ ಆಗಬೇಕು. ಸೊ ಇವಾಗ ಈ ಸ್ಟೇಜಿಗೆ ಕುಕ್ ಆಗಿದೆ ಅಂದಾಗ ನೋಡಿ, ಇದು ಸ್ವಲ್ಪ ಇನ್ನೂ ಬಾಯ್ಲ್ ಆಗಬೇಕು, ಹಿಂಗೆ ತಿಂದವ ಹಾಕ್ಬಿಡೋಣ ಅಷ್ಟೇ. ಇದು 1 ಮಿನಿಟ್ ಕುಕ್ ಆದರೆ ಸಾಕು. ಇನ್ನು ಹೆಚ್ಚು ಸಾರು ಮಾಡಿ ಚಟ್ನಿ ಜೊತೆ ಸೂಪರಾಗಿರುತ್ತೆ. ಕಾಂಬಿನೇಷನ್ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ, ಎಲ್ಲ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ನಾನು ಮಾರ್ನಿಂಗ್ ಚಟ್ನಿ ಮಾಡಿದ್ದೆ, ಹಾಗೆ ಇಟ್ಬಿಟ್ರೆ ಹುಳಿ ಆಗುತ್ತೆ ಅಲ್ವಾ, ನಮ್ಗೆ ಎಷ್ಟು ಬೇಕಷ್ಟು ತಿಂದಾದ್ಮೇಲೆ ಇಟ್ಟಿದ್ದೆ, ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಎತ್ತಿಟ್ಟಿದ್ದೀನಿ. ನನ್ನ ಮಗನಿಗೆ ಚಟ್ನಿ ಪಲ್ಯ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಸಾಕಿವಾಗ ಓಪನ್ ಮತ್ತೆ ಒನ್ ಟರ್ನ್ ಮಾಡಿ ಕಚ್ಕೊಳ್ಳುತ್ತೆ, ಬಟ್ ನಾನ್ ಸ್ಟಿಕ್ ಆದ್ರೂ ಕಚ್ಕೊಳ್ಳುತ್ತೆ. ನೋಡಿ, ನಾನ್ ಸ್ಟಿಕ್ ಅಂದರೆ 1 ಇಯರ್ ಓಲ್ಡ್ ನಾನ್ ಸ್ಟಿಕ್. ಸೊ ಓಕೆ, ಡನ್, ಚೆನ್ನಾಗಿ ಬಂದಿದೆ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ಇಷ್ಟ ಈ ಥರ ಎಗ್ ದೋಸೆ ಎಲ್ಲ ಮಾಡ್ಕೊಂಡು ತಿನ್ನೋದು ಅಂತ ಕಮೆಂಟ್ ಮಾಡಿ. ನನಗಿವಾಗ ಸದ್ಯಕ್ಕೆ ಪ್ರೆಸೆಂಟು ತುಂಬಾ ಇಷ್ಟ ಆಗುತ್ತೆ ಎಗ್ ದೋಸೆ. ಸೊ ಬುಜ್ಜಿಗೆ ಕೊಟ್ಬಿಡೋಣ. ಟೇಸ್ಟ್ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಫಸ್ಟು ಸಾಕಾಗಿದೆ ಬುಜ್ಜಿ, ಟೇಕ್ ಯುವರ್ ದೋಸೆ. ಇನ್ನೊಂದು ರೆಡಿ ಆಗ್ತಾ ಇದೆ. ಓಕೆ, ನಾನು ತಿನ್ನೋಷ್ಟರಲ್ಲಿ ಆಗಿರುತ್ತೆ. ಊಟ ಮಾಡುವಾಗ ಎದ್ದೇಳೋದು ನಮ್ಮ ಬುಜ್ಜಿ. ಪಾಪು ಎದ್ದೇಳಿದ, ಪಾಪು ಮಲಗಿದ್ಯಾ, ಊಟ ಮಾಡ್ತಾ, ಅದೇ ಮಲಗಿದ್ದು ಊಟ ಮಾಡೋ ನಮ್ಮ ರೂಮಲ್ಲಿ ಮಲಗಿದ್ದು ಊಟ ಮಾಡೋ ಟೈಮಲ್ಲಿ ಎದ್ದೇಳ್ತಿದ್ದ. ನಾನು ಊಟ ಮಾಡಾಗ್ಲೇ ಬೇರೆ ಮನೆ ಕತ್ತುತ್ತೀವಲ್ಲ, ಆಗ್ಬಾರದು ಪಾಪು. ನೀವು UKG ಹೋಗ್ತೀಯಲ್ಲ ಅವಾಗ ಬರುತ್ತೆ ಪಾಪು. ಸೊ ಇವಾಗ 5 o'clock ಆಗಿದೆ. ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು ನಾನು ಬುಜ್ಜಿ ಇಬ್ರು. ಅಂದರೆ ನಾನು ಬುಜ್ಜಿ ಇಬ್ರು ಮಲ್ಕೋತೀವಿ. ಕರೆಕ್ಟಾಗಿ ಕೂತು ಮಗನೇ. ನಾನು ಮಲ್ಕೊಂಡೆ ಇಲ್ಲ, ಕಣ್ಣು ಮುಚ್ಕೊಂಡು ಆಟ ಆಡ್ತಾ ಇದ್ದೆ. ಕಣ್ಣು ಬಿಟ್ಕೊಂಡು ಮಲಗಿದ್ದ? ಕಣ್ಣು ಬಿಟ್ಕೊಂಡು ಆಟ ಆಡ್ತಾ ಇದೆ. ಹೌದಾ? ಆಮೇಲೆ ಎದ್ಮೇಲೆ ಫ್ರೂಟ್ಸು ಇಲ್ಲ ಡ್ರೈ ಫ್ರೂಟ್ಸು ಏನಾದರೂ ಒಂದು ಫ್ರೂಟ್ ಏನಾದರೂ ಬೆಳಗ್ಗೆನೆ ತಿಂದಿದ್ದೆ ಅಂತ ಅಂದರೆ ಡ್ರೈ ಫ್ರೂಟು. ನನ್ನ ಕಾಲು ನೋವು. ಯಾಕೆ? ಕುಂದ ಚೆನ್ನಾಗಿ ಸ್ಕೂಲಲ್ಲಿ ಎಲ್ಲಿ ನಡೆದೆಪ್ಪ? ಎಲ್ಲಿಂದ ನಡ್ಕೊಬತ್ತಿ? ಹತ್ತಿ ಸ್ಟೆಪ್ಸ್ ಹತ್ತಿ. ಸರಿ, ಮಸಾಜ್ ಮಾಡ್ಕೊಡ್ತೀನಿ. ಸೊ ಇಲ್ಲಿಗೆ ಆಯಿಲಾಗಿ ಮಸಾಜ್ ಮಾಡೋಣ. ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಅಂದರೆ ಏನು ಇವಾಗ ಮೂಮೆಂಟ್ ಎಲ್ಲ ಗೊತ್ತಾಗ್ತಿದೆ ನಿಮಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ 5 months ಆದಮೇಲೆ, 5 months ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಮೂಮೆಂಟ್ ಗೊತ್ತಾಗುತ್ತೆ ನಮಗೆ. 4 months ಆದಮೇಲೆ ಅಂದರೆ 3 months ಕಂಪ್ಲೀಟ್ ಆದಮೇಲೆ ಏನು ಅಂತಂದರೆ ಒಂಥರ ಲೈಟಾಗಿ ಏನೋ ಈ ಕಡೆ ಬಂದಂಗೆ, ಅಂದರೆ ಸೈಡಲ್ಲಿ ನಮಗೆ ಒಂಥರ ಅವಾಗವಾಗ ನಮಗೆ ಮೂಮೆಂಟ್ಸ್ ಗೊತ್ತಾಗುತ್ತೆ. ಚೆನ್ನಾಗಿದೆಯಾ? ಹುಳಿನಾ ಚರಿತೀವಿ ಏನಾದರೂ. ಸೊ ಆ ಥರ ಫೀಲ್ ಆಗುತ್ತೆ. ಮೂಮೆಂಟ್ಸ್ ಅಂದರೆ ನಮಗೆ ಫುಲ್ ಗೊತ್ತಾಗೋದು ಒಂದು 5 months ಆಗಬೇಕು. 5 months ಕಂಪ್ಲೀಟ್ ಆದಮೇಲೆ, ಅಂದರೆ 5 months 4 ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. 5-6 months ಆಗುತ್ತೆ ಒಬ್ಬೊಬ್ರಿಗೆ. ಬಟ್ ನನಗೆ ಲೈಟಾಗಿ ಮೂಮೆಂಟ್ಸು ಎಲ್ಲ ಗೊತ್ತಾಗ್ತಾ ಇದೆ, ಏನಿಲ್ಲ. ಅಂದರೆ ಹಾರ್ಟ್ ಬೀಟ್ ಬಂದಿರುತ್ತೆ ಅಲ್ವಾ. ಸೊ ಹಾರ್ಟ್ ಬೀಟ್ ಎಲ್ಲ ಬಂದಾದ್ಮೇಲೆ 3 months ಕಂಪ್ಲೀಟ್ ಆದಮೇಲೆ ನಮಗೆ ಫೀಲ್ ಆಗುತ್ತೆ. ಮೂಮೆಂಟ್ ಅನ್ನೋದಕ್ಕಿಂತ ಹೀಗೆ ಏನಾದರೂ ನಾವು ಸಡನ್ನಾಗಿ ಏನಾದ್ರು ಮಾಡಬೇಕಾದ್ರೆ ಹಿಂಗೆ ಇಟ್ಕೊಂಡ್ರೆ ಏನೋ ಇಲ್ಲೇ ಬಂದಿದೆ, ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ನಾವು ಬೇಬಿ ಅನ್ನೋ ಥರ
ನಾನು ಯಾವಾಗಲೂ ಫೀಲ್ ಮಾಡ್ತಾ ಇರ್ತೀನಿ ಏನಾದರೂ ಮಾತಾಡಿಸಿದಾಗ ಇಲ್ಲ ಸುನಿಲ್ ಇದ್ದಾಗ ಅವರು ಫೋನೆಲ್ಲ ಮಾಡ್ತಾರಲ್ಲ ಅವಾಗ ಬುಜ್ಜಿ ನಾನು ಮಾತಾಡ್ತೀನಿ ಮಮ್ಮಿ ತಂಗಿ ಪಾಪು ಜೊತೆ ಅಂದ್ಕೊಂಡು ಅವನಿಗೆ ಹಿಂಗೆಲ್ಲ ಹಿಡ್ಕೋತಾನಲ್ಲ ಅವಾಗ ಕಿವಿ ಎಲ್ಲ ಕೊಟ್ಟಾಗ ಅದೇನೋ ಒಂಥರ ಫೀಲ್ ಈ ಕಡೆನೇ ಬಂದಂಗೆ ರಿಯಾಕ್ಟ್ ಮಾಡ್ತಾ ಇರೋ ಥರ. ಡ್ಯಾನ್ಸು ನಡೀತಿದೆ, ಡ್ಯಾನ್ಸನ್ನು ಮಾಡ್ತಿದೆ. ಹೌದು, ಜಿಂಗ್ 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 ಅಂತ ತಿರುಗ್ತಿದೆ, ಹಿಂಗ್ ಕುಣಿತಿದೆ, ಅದನ್ನೇ ಸೌಂಡ್. ಹೊಟ್ಟೆ ಒಳಗಡೆನೆ ಎಲ್ಲನೂ ಮಾಡ್ತಾ ಇದೆ. ಅದೇ 4 months ಕಂಪ್ಲೀಟ್ ಆಗೋದು ಅವಾಗ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಲೈಟಾಗಿ ಸ್ವಲ್ಪನೇ ಗೊತ್ತಾಗ್ತಾ ಇದೆ ನನಗೆ. ಸೊ ಇವಾಗ ಫ್ರೂಟ್ ತಿಂದ್ಬಿಟ್ಟು ಮಮ್ಮಿಯವರೆಲ್ಲ ಹಬ್ಬಕ್ಕೆ ಹೋಗಿದ್ದಾರಲ್ವ, ನಾನು ಸ್ವಲ್ಪ ಅಡುಗೆ ಕೆಲಸ ಯಾಕೆ ಮಗನಿಗೆ ಕೆಮ್ಮು ಏನಾಯ್ತು ನಿನಗೆ? ಜ್ವರ ಏನಿಲ್ಲ, ಲೈಟಾಗಿ ಕೆಮ್ಮು ಸಿರಪ್ ಹಾಕ್ತೀನಿ ನಾನು, ಆಯಿತಾ? ಆಮೇಲೆ ಹಾಕ್ತೀನಿ ಊಟ ಎಲ್ಲ ಆದ್ಮೇಲೆ. ಸೊ ಇವಾಗ ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹಾಗೆ ಗಾಳಿ ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ಹೊರಗಡೆ ವಾಕ್ ಮಾಡೋಣ ಅಂತ ಬಂದ್ವಿ. ಪಾಟ್ ಇತ್ತಲ್ಲ ನಮ್ಮ ಮನೆ 1, 2, 3 ಮತ್ತೊಂದು ಪಾಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ನೀರು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಪಾಟ್ಗಳಿಗೆ ಡೈಲಿ ಬುಜ್ಜಿ ಹಾಕ್ತಾನೆ. ಅವನು ನೀರು ಹಾಕೋದು ಒಂದು ಪುಟಾಣಿದ ಒಂದು ಟಬ್ ಥರ ಇದೆ, ಅದೆಲ್ಲೋ ಮಿಸ್ ಆಗಿದೆ ಅಂದ್ಬಿಟ್ಟು ಅವ್ನು ಕೋಪ ಮಾಡ್ಕೊಂಡಿದ್ದ. ಅದನ್ನೇ ಹುಡುಕ್ತಾ ಇದ್ದಾನೆ. ಅವನೆಲ್ಲೋ ಇಟ್ಬಿಟ್ಟಿದ್ದಾನೆ. ಗೋವಾಗೆ ಹೋಗಿದ್ದಾಗ ತೆಗೆಸ್ಕೊಂಡಿದ್ದ, ಅದು ಕಾಣಿಸ್ತಿಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದಾನೆ. ನಾನೇ ನೀರು ಹಾಕ್ತೀನಿ ಇವಾಗ, ಅದು ಸಿಕ್ಕಿದ್ಮೇಲೆ ನೀನು ಹಾಕು ಅಂತ ಹೇಳಿದೆ. ಸೊ ಓಕೆ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದಾನೆ. ಇದೆರಡು ಐ ಥಿಂಕ್ 2 years ಆಯಿತು ಈ ಪಾಟ್ಗಳು ಬಂದು ನಮ್ಮ ಮನೆಗೆ. ಪುಟಾಣಿಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಇನ್ನು ಅದನ್ನು ಬಿಟ್ಟರೆ ತುಳಸಿ ಹೊಸದಾಗಿ ತಂದು ಹಾಕಿದ್ದು. ಮತ್ತು ಈ ಕಡೆ ಒಂದು ಇದೆಯಲ್ಲ ಅದು ಗಿಡ, ಅದು ಒಣಗ್ತಾ ಇರುತ್ತೆ. ಬುಜ್ಜಿ ಸ್ಕೂಲಲ್ಲಿ ಕೊಟ್ಟಿದ್ದು ಯಾವುದೋ ಒಂದು ಮೀಟಿಂಗಲ್ಲಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು, ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.